8,400 ಮೊತ್ತವನ್ನು ವಾರ್ಷಿಕ 5% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಬಡ್ಡಿಯನ್ನು ಸೇರಿಸಿದ್ರೆ 2 ವರ್ಷಗಳ ನಂತರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕೇಳ್ಕೊಟ್ರಲ್ಲಿ ರೇಟ್ ಏನು ಕೊಟ್ಟರೆ ನಮ್ಗೆ 15% ಕೊಟ್ಟನು. 15% ಫ್ರಾಕ್ಷನ್ ಏನಾಗತ್ತಿದೆ 3/20 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನತ್ತಿದೆ, ಪ್ರಿನ್ಸಿಪಲ್ 20 ಆದ್ರೆ ಅಮೌಂಟ್ 23 ಆಗುತ್ತೆ. 2 ವರ್ಷ ಕೊಟ್ಟನಂದ್ರೆ ಏನು ಮಾಡೋಣ, ಇದನ್ನ ಸ್ಕ್ವೇರ್ ಮಾಡೋಣ. 20 ಸ್ಕ್ವೇರ್ 400, 23 ಸ್ಕ್ವೇರ್ ಅಷ್ಟೇ 529. ಈ 400 ವ್ಯಾಲ್ಯೂ ಎಷ್ಟು ಕೊಟ್ಟನ 8,400 ಅಂದ್ರೆ ಇಂಟು 21 ಆಗುತ್ತೆ. ಇಂಟು 21 ಮಾಡಿದ್ವಿ ಅಂದ್ರೆ ಇದೆಷ್ಟಾಗುತ್ತೆ 11,109 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಳದ ಬೆಲೆ 860 ಮತ್ತು ಒಂದು ವಾಷಿಂಗ್ ಮಷಿನ್ ಬೆಲೆ 8,900. ನಳದ ಬೆಲೆಯನ್ನು 5% ಮತ್ತು ವಾಷಿಂಗ್ ಮಷಿನ್ ಬೆಲೆಯನ್ನು 10% ಹೆಚ್ಚಿಸಿದ್ರೆ 6 ನಳಗಳು ಮತ್ತು 6 ವಾಶ್ ಮಷಿನ್ಗಳ ಒಟ್ಟು ಬೆಲೆಯನ್ನು ಕಂಡಿಡ್ರಿ ಅಂತ ಕೇಳಿರಲಿ. ನಳದ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 860 ಐತಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ 5%. 5% ಅಂದ್ರೆ ಏನಾಗುತ್ತೆ 105/100 ಆಗುತ್ತೆ. ಎಷ್ಟು ವಸ್ತು ಒಂದು 6 ವಸ್ತು ಅಂದ್ರೆ ಇಂಟು 6 ಮಾಡಬೇಕು. ಇದೆಷ್ಟು ಬರ್ತೈತೆ 0 ಕ್ಯಾನ್ಸಲ್ 5 2 5 1 5 2 2 3 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು 5,418 ಆಗುತ್ತೆ. ಮತ್ತು ವಾಷಿಂಗ್ ಮಷಿನ್ ಎಷ್ಟು ಕೊಟ್ಟಾನ ಇಲ್ಲಿ ಕಾಸ್ಟ್ ಪ್ರೈಸ್ 2,900 ಕೊಟ್ಟನ. ಪ್ರೈಸ್ ಎಷ್ಟಾಗುತ್ತೆ 10% ಜಾಸ್ತಿ ಅಂದ್ರೆ ಇದು 11/10 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಇದು ಎಷ್ಟಾಗುತ್ತೆ ಇಂಟು ಇದ್ರದ್ದು 6 ವಸ್ತು ಇದು ಇದೆಷ್ಟಾಗುತ್ತೆ 19,140 ಆಗುತ್ತೆ. ಒಟ್ಟು ಮತ್ತೆ ಎಷ್ಟಾಗುತ್ತೆ 5,418 ಪ್ಲಸ್ 19,140 ಕೂಡಿಸಿದ್ರೆ ಎಷ್ಟು 24,558 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2,443 363 ಮಕ್ಕಳಿಗೆ ಹಂಚಲಾಗುತ್ತೆ. ಪ್ರತಿಯೊಬ್ಬ ಹುಡುಗರಿಗೆ ಇದು 6 ರೂಪಾಯಿ ಮತ್ತು ಪ್ರತಿಯೊಬ್ಬ ಹುಡುಗನಿಗೆ 7 ರೂಪಾಯಿ ದೊರೆಯುವುದಾದರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಬಾಯ್ಸ್ ನಾ ಏನ್ ತಗೊಂತೀನಿ ಇಲ್ಲಿ ಬಾಯ್ಸ್ ಎಕ್ಸ್ ಅಂತ ತಗೊಂಡ್ರೆ ಗರ್ಲ್ಸ್ ಎಷ್ಟಕ್ಕರ ಇಲ್ಲಿ 363 ಮೈನಸ್ ಎಕ್ಸ್ ಜನ ಏನಾದ್ರು ಗರ್ಲ್ಸ್ ಆದ್ರೆ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಾನ 2,443 ಈಸ್ ಈಕ್ವಲ್ ಟು ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟೈತಿ 6 ಇಂಟು 363 ಮೈನಸ್ ಎಕ್ಸ್ ಆಯ್ತು. ಆಮೇಲೆ ಹುಡುಗಿಗೆ 6 ರೂಪಾಯಿ ಐತಿ ಹುಡುಗರಿಗೆ 7 ರೂಪಾಯಿ ಆಯ್ತು ಅಂದ್ರೆ 7 ಎಕ್ಸ್ ಆಯ್ತು. ಇದೆಷ್ಟಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಇದು 2,178 ಮೈನಸ್ 6 ಎಕ್ಸ್ ಪ್ಲಸ್ 7 ಎಕ್ಸ್ ಆಗುತ್ತೆ. ಇಲ್ಲಿ 2,443 ಐತಿ. 2,443 ಆಗ 2,178 ಹೋದ್ರೆ ಉಳಿದಿದ್ದೆಷ್ಟು 265. 7ರಾಗ 6 ಹೋದ್ರೆ ಎಷ್ಟಾಗುತ್ತೆ ಎಕ್ಸ್ ಆಗುತ್ತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 265. ಹುಡುಗರ ಸಂಖ್ಯೆ ಎಷ್ಟು 265. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಜೀನ್ಸ್ ನ ಗುರುತಿಸ ಬೆಲೆ 7,750 ಆಗಿತ್ತು. ಅಂಗಡಿಯವನು ಕ್ರಮವಾಗಿ 20% ಮತ್ತು 30% ರಿಯಾಯಿತಿಯನ್ನು ನೀಡಿದ್ರೆ ಅಂತಿಮವಾಗಿ ಅದನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಿದನು ಅಂತ ಕೇಳಿ ನೋಡ್ರಿ. ಎಫೆಕ್ಟಿವ್ ರೇಟ್ ಎಷ್ಟಾಗುತ್ತೆ 20 ಪ್ಲಸ್ 30 ಮೈನಸ್ 20 ಇಂಟು 30/100 ಆದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ 50. ಇದು 6 ಆಗುತ್ತೆ. 50 ಮೈನಸ್ 6 ಆದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ 44% ಆಯ್ತು. ಅದರ ಮಾರಾಟ ಬೆಲೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅದ್ರದ್ದು 7,750ರಾಗ 44% ಡಿಸ್ಕೌಂಟ್ ಕೊಟ್ಟರೆ ಉಳಿದಿದ್ದೆಷ್ಟು 56%. 56/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋದಿಲ್ಲ 5 2 5 151 ಆಗುತ್ತೆ. 8 1 2 1 2 28 ಆಗುತ್ತೆ. 28 ಇಂಟು 151 ಮಾಡಿದ್ರೆ ಎಷ್ಟಾಗುತ್ತೆ 4,228 ರೂಪಾಯಿ ಮಾರಾಟ ಬೆಲೆ ಆಗುತ್ತೆ. ಇವು ಆಪ್ಷನ್ಗಳು ರಾಂಗ್ ಅದಾವೆ. 1,200 ಸೈನಿಕರಿರುವ ಒಂದು ಶಿಬಿರದಲ್ಲಿ 13 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿ ಅದಾವು. ಶಿಬಿರಕ್ಕೆ ಇನ್ನೂ 360 ಸೈನಿಕರನ್ನು ಸೇರಿಸಿದ್ರೆ ಆ ಆಹಾರ ಸಾಮಗ್ರಿ ಎಷ್ಟು ದಿನಗಳವರೆಗೆ ಸಾಗುತ್ತೆ ಅಂತ ಕೇಳಿರಲಿ. ಇದೇನಾಗುತ್ತೆ M1 ಇಂಟು D1 ಈಸ್ ಈಕ್ವಲ್ ಟು M2 ಇಂಟು D2 ಆಗುತ್ತೆ. ಮೊದಲಕ್ಕೆ ಎಷ್ಟು ಜನ ಆದ್ರೆ 1,200 ಎಷ್ಟು ದಿನ ಆಗುತ್ತೆ 13. 360 ಜನ ಜಾಸ್ತಿ ಆದ್ರೆ ಎಷ್ಟು ಟೋಟಲ್ ಎಷ್ಟು ದಿನ ಆಗುತ್ತೆ 1,560 ಇಂಟು D2 ಆಗುತ್ತೆ. ಇದೆಷ್ಟಾಗುತ್ತೆ 0 ಕ್ಯಾನ್ಸಲ್ ಮಾಡೋಣ 12 1 12 13 ಆಗುತ್ತೆ. 13 1 13 ಆಯ್ತು. ಇಲ್ಲಿ ಏನೈತಿ 1 0 ಐತೆ 10 10 ಆಯ್ತು. ಅಂದ್ರೆ D2 ಎಷ್ಟು ಬರುತ್ತೆ 10 ದಿವಸ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 21 ಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಕೇಂದ್ರದಲ್ಲಿ 45 ಡಿಗ್ರಿ ಕೋನವನ್ನು ಉಂಟು ಮಾಡುವ ಸಣ್ಣ ವಲಯ ಖಂಡದ ಪರಿಮಿತಿಯನ್ನ ಕಂಡುಹಿಡ್ರಿ ಅಂತ ಕೇಳಿರಲಿ. ನಮ್ಗೇನು ಕೇಳ್ಯಾರ ಪೆರಿಮೀಟರ್ ಆಫ್ ಸೆಕ್ಟರ್ ಕೇಳಿರಲಿ. ಪೆರಿಮೀಟರ್ ಸೆಕ್ಟರ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ ಆರ್ಕ್ ಲೆಂತ್ ಅಂದ್ರೆ L ಪ್ಲಸ್ 2 ಟೈಮ್ಸ್ ಆಫ್ ರೇಡಿಯಸ್ ಆಗಿರ್ತೈತಿ. ಆರ್ಕ್ ಲೆಂತ್ L ಈಸ್ ಈಕ್ವಲ್ ಟು ಏನಾಗುತ್ತೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr ಆಗುತ್ತೆ. ಥೀಟಾ ವ್ಯಾಲ್ಯೂ ಕೊಟ್ಟರೆ 45 ಡಿಗ್ರಿ ಡಿವೈಡ್ ಬೈ 360 ಇಂಟು 2 ಇಂಟು 22/7 ಇಂಟು ರೇಡಿಯಸ್ ಎಷ್ಟೈತಿ 21 ಐತಿ. 7 1 7 3 21 45 1 45 8 ಆಗುತ್ತೆ. ಇದೆಷ್ಟಾಗುತ್ತೆ 2 1 2 4 8 ಇದು 16.5 ಏನು ಬರ್ತೈತಿ ಆರ್ಕ್ ಲೆಂತ್ ಬರ್ತೈತಿ. ಪೆರಿಮೀಟರ್ ಏನಾಗುತ್ತೆ 16.5 ಪ್ಲಸ್ 2 ಟೈಮ್ಸ್ ರೇಡಿಯಸ್ ಎಷ್ಟಾಗುತ್ತೆ 42 ಆಗುತ್ತೆ. 16.5 ಪ್ಲಸ್ 42 ಕೂಡಿಸಿದ್ರೆ ಎಷ್ಟಾಗುತ್ತೆ 58.5 ಮೀಟರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12,986 ಎ ಬಿ ಮತ್ತು ಸಿ ಅವರ ನಡುವೆ ಹಂಚಲಾಗೈತಿ.
ಅವರ ಪಾಲುಗಳಿಂದ ಕ್ರಮವಾಗಿ 33, 70 ಮತ್ತು 19 ರೂಪಾಯಿ ಕಡಿತ ಮಾಡಿದ ನಂತರ ಉಳಿದ ಹಣದ ಅನುಪಾತ 14:8:2 ಆಗುತ್ತೆ. ಹಾಗಾದರೆ ಬಿ ಮತ್ತು ಸಿ ಅವರ ಮೂಲ ಪಾಲುಗಳ ನಡುವಿನ ವ್ಯತ್ಯಾಸ ಕಂಡಿಡ್ರಿ ಅಂದ್ರೆ ನೋಡ್ರಿ, ಎ ಬಿ ಮತ್ತು ಸಿ ನಡುವಿನ ಇದೆ ಎಷ್ಟೈತೆ ರೇಷು 14:8:2 ಐತಿ. 12,986ರಾಗ ಎಷ್ಟು ಅಮೌಂಟ್ ಮಾಡ್ಯಾರ -33 -70 -19 ರೂಪಾಯಿ ಮೈನಸ್ ಮಾಡಿದಾಗ ಟೋಟಲ್ ಅಮೌಂಟ್ ಎಷ್ಟು ಉಳಿದೈತಿ 12,864 ಏನು ಮಾಡ್ಯಾರ ಡಿವೈಡ್ ಮಾಡ್ಯಾರ. ರೇಷಿಯೋ ಎಷ್ಟು ಬಂದ ಟೋಟಲ್ ಇದ್ದದು ಟೋಟಲ್ 24 ಆಗುತ್ತೆ. ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 12,864 / 24 ಮಾಡಿದ್ರೆ 536 ಆಗುತ್ತೆ. ಇಲ್ಲಿ ಬಿ ಅಮೌಂಟ್ ಎಷ್ಟಾಗುತ್ತೆ, ಬಿ ರೇಷಿಯೋ ಎಷ್ಟೈತಿ 8 × 536 ಪ್ಲಸ್ ಅದಕ್ಕೆ ಮೈನಸ್ ಎಷ್ಟು ಮಾಡೈತಿ 70 ಮಾಡೈತಿ ಕೂಡಿಸ್ಕೊಂಡು ಟೋಟಲ್ ಎಷ್ಟಾಗುತ್ತೆ 4,358 ಆಗುತ್ತೆ. ಸಿ ಎಷ್ಟೈತಿ ರೇಷಿಯೋ 536 × 2 ಪ್ಲಸ್ ಎಷ್ಟು ಕೂಡಿಸ್ಬೇಕು ಇದ್ರದ್ದು 19 ಐತಿ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 1,091 ಆಗುತ್ತೆ. ಎಷ್ಟು ಡಿಫ್ರೆನ್ಸ್ ಎಷ್ಟು ಬರುತ್ತೆ 3,267 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 216 ಮತ್ತು 120 ಎಂಬ ಎರಡು ಸಂಖ್ಯೆಗಳ ಲಸ 1080 ಆಗೈತಿ. ಆ ಸಂಖ್ಯೆಗಳ ಮಸನ್ನ ಕಂಡಿಡ್ರಿ ಅಂತಂದು ಕೇಳ್ಯಾರ. ಇದೇನಾಗುತ್ತೆ LCM × HCF = ಎರಡು ಸಂಖ್ಯೆಗಳ ಪ್ರಾಡಕ್ಟ್ ಆಗುತ್ತೆ. ಇಲ್ಲಿ LCM ಎಷ್ಟು ಕೊಟ್ಟರೆ 1080 ಕೊಟ್ಟರೆ HCF ಕಂಡುಹಿಡಿಬೇಕು ನಾವು. 216 ಮತ್ತು 120 ಆ ಎರಡು ಸಂಖ್ಯೆಗಳನ್ನು ಕೊಟ್ಟರೆ 12 12 9 ಆಗುತ್ತೆ. ಇಲ್ಲಿ ಇದೆಷ್ಟಾಗುತ್ತೆ 0 0 ಕ್ಯಾನ್ಸಲ್ ಮಾಡೋಣ 9 1 9 2 18 9 4 36 ಎಷ್ಟು ಬರ್ತದೆ HCF 24 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ತಿಂಗಳಿಗೆ 40,000 ಆದಾಯ ಗಳಿಸ್ತಾನೆ. ತನ್ನ ಆದಾಯದ 25% ಬಾಡಿಗೆ, 15% ಆಹಾರಕ್ಕೆ ಮತ್ತು 10% ಸಾರಿಗೆಗೆ ಖರ್ಚು ಮಾಡ್ತಾನೆ. ಉಳಿದ ಹಣವನ್ನು ಉಳಿತಾಯ ಮಾಡ್ತಾನೆ. ಅವನು ಪ್ರತಿ ತಿಂಗಳು ಎಷ್ಟು ಹಣವನ್ನು ಉಳಿತಾಯ ಮಾಡ್ತಾನೆ ಅಂತ ಕೇಳಿರಲಿ. ಟೋಟಲ್ ಎಷ್ಟು ಖರ್ಚು ಮಾಡ್ತಾನೋ ಮೊದಲಕ್ಕೆ 25%, ನಂತರ 15%, ನಂತರ ಎಷ್ಟು ಖರ್ಚು ಮಾಡ್ತಾನೆ 10%. ಟೋಟಲ್ ಎಷ್ಟು ಖರ್ಚು ಆಗ್ತಿದೆ 50% ಖರ್ಚಾಗುತ್ತೆ. ಸೇವಿಂಗ್ಸ್ ಎಷ್ಟಾಗುತ್ತೆ 50% ಉಳಿದೈತಿ. ಈ ವ್ಯಾಲ್ಯೂ ಕೊಟ್ಟರೆ ಎಷ್ಟು ಕೊಟ್ಟನ 40% ಆದಾಯದಾಗ ಉಳಿತಾಯ ಎಷ್ಟಾಗುತ್ತೆ 50% ಆಗುತ್ತೆ. ಅಂದ್ರೆ 40,000 50% ಎಷ್ಟಾಗುತ್ತೆ 20,000 ಆಗುತ್ತೆ. ಅಂದ್ರೆ 20,000 ಏನು ಮಾಡ್ತಾನೋ ಉಳಿತಾಯ ಮಾಡ್ತಾನೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನ ಸಿಲಿಂಡರ್ನ ಘನ ಪರಿಮಾಣ 6,776 ಸೆಂಟಿಮೀಟರ್ ಕ್ಯೂಬ್ ಮತ್ತು ಅದರ ಎತ್ತರ 44 ಸೆಂಟಿಮೀಟರ್ ಆಗೈತಿ. ಆ ಘನ ಸಿಲಿಂಡರ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಅಂತಂದು ಕೇಳಿರಿ. ನೋಡ್ರಿ, ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ, ವಾಲ್ಯೂಮ್ = πr² ಹೆಚ್ಚಾಗುತ್ತೆ. ವಾಲ್ಯೂಮ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು 6,776 = 22/7. ರೇಡಿಯಸ್ ಕಂಡುಹಿಡಿಬೇಕು ನಾವು r². ಹೈಟ್ 44 ಕೊಟ್ಟನ. ಇದೆಷ್ಟಾಗುತ್ತೆ ಇಲ್ಲಿ 22 1 22 308 ಆಗುತ್ತೆ. 44 1 44 7 ಆಗುತ್ತೆ. r² = 49 ಆಯ್ತು. r = ಎಷ್ಟು ಬಂತು 7 ಸೆಂಟಿಮೀಟರ್ ಬಂತು. ಟೋಟಲ್ ಸರ್ಫೇಸ್ ಏರಿಯಾ = 2πr × r + h ಆಗುತ್ತೆ. 2 × π ವ್ಯಾಲ್ಯೂ 22/7. ರೇಡಿಯಸ್ 7 ರೇಡಿಯಸ್ 7 ಬಂದೈತೆ. ಹೈಟ್ ಎಷ್ಟೈತಿ 44. ಟೋಟಲ್ ಎಷ್ಟೈತಿ ಇದು 51 ಆಯ್ತು. 7 7 ಕ್ಯಾನ್ಸಲ್ ಮಾಡೋಣ. 44 × 51 ಮಾಡಿದ್ರೆ ಎಷ್ಟಾಗುತ್ತೆ 2,244 ಸೆಂಟಿಮೀಟರ್² ಏರಿಯಾ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀಲು ಒಂದು ದೂರವನ್ನು 6 ಗಂಟೆಗಳಲ್ಲಿ ನಡೆದು ಸಾಗ್ತಾಳೆ. ಹಿಂದಿರುಗುವಾಗ ಅವಳ ವೇಗವು 2 km/ಗಂಟೆ ಕಡಿಮೆ ಆಗುತ್ತೆ ಮತ್ತು ಅದೇ ದೂರವನ್ನು ಕ್ರಮಿಸಲು ಅವಳಿಗೆ 9 ಗಂಟೆಗಳು ಬೇಕಾಗುತ್ತೆ. ಹಾಗಾದರೆ ಹಿಂದಿರುಗುವಾಗ ಅವಳ ವೇಗ ಎಷ್ಟಿತ್ತು ಅಂತಂದು ಕೇಳಿರಲಿ. ಟೈಮ್ ರೇಷಿಯೋ ಏನು ಐತಿ, ಇಲ್ಲಿ ಹೋಗುವಾಗ ಎಷ್ಟೈತಿ 6 ಗಂಟೆ ಐತಿ, ವಾಪಸ್ ಬರುವಾಗ 9 ಗಂಟೆ ಆಗುತ್ತೆ. ಸ್ಪೀಡ್ ರೇಷಿಯೋ ಏನಾಗುತ್ತೆ ಇದ್ರದ್ದು ರಿವರ್ಸ್ ಆಗುತ್ತೆ, ಅಂದ್ರೆ 9:6 ಆಗುತ್ತೆ. ಇಲ್ಲಿ ಟೈಮ್ ಏನಾಗುತ್ತೆ ಕಡಿಮೆ ಆಗುತ್ತೆ, ಅಂದ್ರೆ ಸ್ಪೀಡ್ ಏನು ಮಾಡೈತಿ ಕಡಿಮೆ ಆಗೈತೆ. ಅಂದ್ರೆ 3 ರೇಷಿಯೋ ಎಷ್ಟಾಯ್ತು ಇಲ್ಲಿ 2 ಅಂತಂದು ಕೊಟ್ಟರೆ 2 km/h. ನಮಗೇನು ಕೇಳ್ಯಾರ ಹಿಂದಿರುವಾಗ ಅವಳ ವಾಪಸ್ ಬರುವಾಗ ಅವಳ ಸ್ಪೀಡ್ ಎಷ್ಟು ಅಂತ ರೇಷಿಯೋ ಎಷ್ಟೈತಿ 6 ಐತಿ. ಅಂದ್ರೆ ಸ್ಪೀಡ್ = 2 / 3 × 6 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಇದು 4 km/h ಏನಾಗುತ್ತೆ ಸ್ಪೀಡ್ ವಾಪಸ್ ಬರುವಾಗ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಒಂದು ಟ್ಯಾಂಕನ್ನು 9 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಕೊಳವೆ ಸಂಪೂರ್ಣವಾಗಿ ತುಂಬಿದ ಟ್ಯಾಂಕನ್ನು 12 ನಿಮಿಷಗಳಲ್ಲಿ ಖಾಲಿ ಮಾಡಬಲ್ಲದು. ಟ್ಯಾಂಕ್ ಖಾಲಿಯಾಗಿರುವ ಎರಡೂ ಕೊಳವೆಗಳನ್ನು ಒಂದೇ ಸಮಯದಲ್ಲಿ ತೆರೆದರೆ ಟ್ಯಾಂಕ್ನ ಅರ್ಧ ಭಾಗವನ್ನು ತುಂಬಲು ಎಷ್ಟು ನಿಮಿಷಗಳು ಬೇಕಾಗುತ್ತವೆ ಅಂತ ಕೇಳಿರಲಿ. ನೋಡ್ರಿ, ಎ ಮಾಡೋದು ಏನು ಮಾಡ್ತೈತಿ ತುಂಬುದಂದ್ರೆ 9 ನಿಮಿಷ ತೊಗೊಂಡ್ರೆ, ಬಿ ಎಷ್ಟು ನಿಮಿಷ ಖಾಲಿ ಮಾಡೋಕೆ 12 ನಿಮಿಷ ತೊಗೊಳುತ್ತೆ. LCM ಎಷ್ಟಾಗುತ್ತೆ 36 9 4 12 3 ಆಗ್ತದೆ. ನೋಡ್ರಿ, ಎ - ಬಿ ಆಗುತ್ತೆ. ಅಂದ್ರೆ ಬಿ ಏನು ಮಾಡೋದು ಖಾಲಿ ಮಾಡೋದು. ಟೋಟಲ್ ಕೆಲಸ ಎಷ್ಟೈತಿ 36. ಇದರ ಅರ್ಧ ಭಾಗ ಅಂದ್ರೆ ಏನಾಗುತ್ತೆ 1/2 ಆಗುತ್ತೆ. ಇವರಿಬ್ಬರ ನಡುವಿನ ಎಫಿಷಿಯನ್ಸಿ ವ್ಯತ್ಯಾಸ ಎಷ್ಟು 1 ಆಗುತ್ತೆ. /1 ಅಂದ್ರೆ 2 1 2 18 ಅಂದ್ರೆ ಎಷ್ಟು ನಿಮಿಷ 18 ನಿಮಿಷ ಬೇಕಾಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2019 ಆದಾಯವು 22,200 ಆಗಿತ್ತು. ಅವನ ಆದಾಯವು ಪ್ರತಿ ವರ್ಷ 10% ಹೆಚ್ಚಾಗುತ್ತೆ.
ಹಾಗಾದರೆ 2021ರಲ್ಲಿ ಅವನ ಆದಾಯ ಎಷ್ಟಾಗಿತ್ತು ಅಂತ ಕೇಳಿರಿ. ನೋಡಿರಿ 2 ವರ್ಷದ ನಂತರ ಎಷ್ಟಾಗುತ್ತೆ ಅಂತ ಕೇಳಿರಿ. ಪ್ರೆಸೆಂಟ್ ಎಷ್ಟು ಕೊಟ್ರ 22,200 ಕೊಟ್ಟಾರ ಇಂಟು ಎಷ್ಟಾಗುತ್ತೆ 10% ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ಅಂದ್ರೆ 11/10 ಇಂಟು 11/10 ಆಗುತ್ತೆ. 2 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ 222 ಇಂಟು 121 ಆಗುತ್ತೆ ಅಂದ್ರೆ 26,862 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು 17 km/h ವೇಗದಲ್ಲಿ 8 ನಿಮಿಷಗಳಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾನೆ. ಅದೇ ದೂರವನ್ನು 5 ನಿಮಿಷಗಳಲ್ಲಿ ಕ್ರಮಿಸಬೇಕಾದ್ರೆ ಅವನ ವೇಗ ಎಷ್ಟಿರ್ಬೇಕಂತ ಕೇಳಿರಲಿ. ಡಿಸ್ಟೆನ್ಸ್ ಏನತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ 17 km/h ಐತಿ, ಟೈಮು 8 ನಿಮಿಷ ಕೊಟ್ಟು ನಾವು ಅವರಿಗೆ ಕನ್ವರ್ಟ್ ಮಾಡೋಕೆ ಡಿವೈಡೆಡ್ ಬೈ 60 ಆಗುತ್ತೆ. 4 2 4 15 ಆಗುತ್ತೆ. 17 34 ಡಿವೈಡ್ ಬೈ 15 ಏನಾಯ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಯ್ತು. ನೋಡ್ರಿ ಅವನ ವೇಗ ಎಷ್ಟು 5 ನಿಮಿಷದಾಗ ಹೋಗ್ಬೇಕಂದ್ರೆ ಸ್ಪೀಡ್ ಎಷ್ಟು ಇರ್ಬೇಕಂತ ಕೇಳಿದ್ರೆ ಸ್ಪೀಡ್ 34 ಡಿವೈಡ್ ಬೈ 15 ಇಂಟು 5 ಡಿವೈಡೆಡ್ ಬೈ 60 ಆಗುತ್ತೆ. 34 ಡಿವೈಡ್ ಬೈ 15 ಇಂಟು 60 ಡಿವೈಡೆಡ್ ಬೈ 5 ಆಗುತ್ತೆ. 5 1 5 4 ಆಗುತ್ತೆ. 136 ಡಿವೈಡ್ ಬೈ 5 ಮಾಡಿದ್ರೆ ಎಷ್ಟು ಬರ್ತೈತಿ 27.2 km/h ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನೀರಿನ ತೊಟ್ಟಿಯು ಕೆಳಭಾಗದಲ್ಲಿ ಒಂದು ಸೋರಿಕೆ ಐತಿ. ಒಂದು ಕೊಳವೆ ತೊಟ್ಟಿಯನ್ನು 6 ಗಂಟೆಗಳಲ್ಲಿ ತುಂಬಬಲ್ಲದು. ಆದರೆ ಸೋರಿಕೆಯ ಕಾರಣದಿಂದ ತೊಟ್ಟಿಯು ತುಂಬಲು 8 ಗಂಟೆಗಳು ಬೇಕಾಗುತ್ತೆ. ಹಾಗಾದರೆ ಸೋರಿಕೆಯು ಮಾತ್ರ ಸಂಪೂರ್ಣ ತುಂಬಿದ ತೊಟ್ಟಿಯನ್ನು ಎಷ್ಟು ಸಮಯದಲ್ಲಿ ಖಾಲಿ ಮಾಡುತ್ತೆ ಅಂತ ಕೇಳಿರಲಿ. ನೋಡ್ರಿ ಎ ಅನ್ನೋದು ಏನು ತುಂಬೋದು ಅಂದ್ರೆ 6 ನಿಮಿಷ ತೊಗೊಳುತ್ತೆ. ಎ ಮತ್ತು ಬಿ ಸೇರಿ ಅಂದ್ರೆ ಒಂದು ತುಂಬೋದು ಒಂದು ಖಾಲಿ ಮಾಡೋದು ತೊಗೊಂಡ್ರೆ ಎಷ್ಟು 8 ನಿಮಿಷ ತೊಗೊಳುತ್ತೆ. ಟೋಟಲ್ ಟೈಮ್ LCM 24 ಆಗುತ್ತೆ. 6 4 8 3 ಆಗುತ್ತೆ. ನೋಡ್ರಿ ಎ ಎಫಿಷಿಯನ್ಸಿ 4 ಆದ್ರೆ ಬಿ ಎಫಿಷಿಯನ್ಸಿ ಎಷ್ಟು ಬರ್ತೈತಿ ಇಲ್ಲಿ 1 ಬರ್ತೈತಿ. ಹಂಗಾರೆ ಬಿ ತೆಗೆದುಕೊಳ್ಳುವ ಟೈಮ್ ಏನಾಗುತ್ತೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 ಅಂದ್ರೆ ಖಾಲಿ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ 24 ನಿಮಿಷ ತೊಗೊಳುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ GST ಸೇರಿದಂತೆ ಮಾರಾಟ ಬೆಲೆ 1,680 ರೂಪಾಯಿ ಆಗೈತಿ. GST ದರವು 20% ಆಗೈತಿ. ಅಂಗಡಿಯವನು 12% ಲಾಭ ಗಳಿಸಿದ್ರೆ ಆ ವಸ್ತುವಿನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ಆ ವಸ್ತುವಿನ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ ನಮಗೆ. ಕಾಸ್ಟ್ ಪ್ರೈಸ್ ಇಂಟು ಏನು ಮಾಡಿರಿ ಇಲ್ಲಿ ಎಷ್ಟು ಪರ್ಸೆಂಟ್ GST ಐತಿ 20%. 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಅಂದ್ರೆ ಜಾಸ್ತಿಯಾಗಿ ಏನಾಗುತ್ತೆ 6/5 ಆಯ್ತು. ಇಂಟು ಇಲ್ಲಿ ಪ್ರಾಫಿಟ್ ಎಷ್ಟಾಗೈತಿ 12%. 12% ಫ್ರಾಕ್ಷನ್ ಏನಾಗುತ್ತೆ 3 ಡಿವೈಡೆಡ್ ಬೈ 25 ಆಗುತ್ತೆ. ಲಾಭ ಆಗೈತೆ ಅಂದ್ರೆ ಏನಾಗ್ತದೆ 28 ಡಿವೈಡೆಡ್ ಬೈ 25 ಆಗುತ್ತೆ. ಈಜು ಕೊಟ್ಟು ಮಾರಾಟ ಬೆಲೆ ಕೊಟ್ಟನ ಎಷ್ಟು 1,680 ಅಂತಂದು ಇದೆಷ್ಟಾಗುತ್ತೆ 28 1 28 6 1 6 2 12 6 8 48 28 1 28 10 ಇದು 5 ಇಂಟು 25 125. ಕಾಸ್ಟ್ ಪ್ರೈಸ್ ಈಜು ಕೊಟ್ಟು ಎಷ್ಟಾಗುತ್ತೆ 1,250 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬುಟ್ಟಿಯಲ್ಲಿ 96 ಹಣ್ಣುಗಳಿದ್ದು ಅವುಗಳಲ್ಲಿ ಮಾವಿನ ಹಣ್ಣುಗಳು ಮತ್ತು ಕಿತ್ತಳೆ ಹಣ್ಣು ಅದಾವು. ಮಾವಿನ ಹಣ್ಣುಗಳು ಕಿತ್ತಳೆ ಹಣ್ಣುಗಳಿಗಿಂತ 42 ಹೆಚ್ಚಿದ್ರೆ ಬುಟ್ಟಿಯಲ್ಲಿ ಎಷ್ಟು ಮಾವಿನ ಹಣ್ಣು ಅದಾವ ಅಂತ ಕೇಳಿರಲಿ. ನೋಡ್ರಿ ಕಿತ್ತಳೆ ಹಣ್ಣು ಎಷ್ಟು ಎಕ್ಸ್ ಅಂತಂದ್ರೆ ಮಾವಿನ ಹಣ್ಣು ಎಷ್ಟು ಜಾಸ್ತಿ ಅದು ಎಕ್ಸ್ಗಿನ್ನ 42 ಜಾಸ್ತಿ ಅದು. ಟೋಟಲ್ ಸಮ್ ಎಷ್ಟಾಗುತ್ತೆ 2x ಪ್ಲಸ್ 42 ಆಗುತ್ತೆ. ಟೋಟಲ್ ಹಣ್ಣು ಎಷ್ಟು ಕೊಟ್ರೆ 96 ಕೊಟ್ರೆ ಅಂದ್ರೆ 2x ಈಜು ಕೊಟ್ಟು ಎಷ್ಟು ಬಂತು 54 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ 27 ಆಗುತ್ತೆ. ನಮಗೆ ಯಾವ್ದು ಕೇಳ್ಯಾರ ಮಾವಿನ ಹಣ್ಣು ಕೇಳ್ಯಾರಿ. ಮಾವಿನ ಹಣ್ಣು ಎಷ್ಟಾಗತ್ತೆ 27 ಪ್ಲಸ್ 42 ಮಾಡ್ಬೇಕಾಗತ್ತೆ ಅಂದ್ರೆ 69 ಹಣ್ಣುಗಳು ಅದಾವ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನಿಲಿನ ಪ್ರಸ್ತುತ ವಯಸ್ಸಿನ 4 ಪಟ್ಟು ಭವ್ಯಾಳ ಪ್ರಸ್ತುತ ವಯಸ್ಸಿನ 5 ಪಟ್ಟಿಗೆ ಸಮ ಐತಿ. ಅಂದ್ರೆ ಏನತ್ತ ಇಲ್ಲಿ ಅನಿಲಿನ 4 ಪಟ್ಟು ಈಜು ಕೊಟ್ಟು ಭವ್ಯಾಳಿಂದ 5 ಪಟ್ಟು ಆಗೈತಿ. ಅಂದ್ರೆ A/B ಈಜು ಕೊಟ್ಟು ಎಷ್ಟತ್ತು 5/4 ಆತ. ಅಂದ್ರೆ ಎ ಮತ್ತು ಬಿ ಅನಿಲ್ ಮತ್ತು ಭವ್ಯಾಳ ವಯಸ್ಸಿನ ರೇಷಿಯೋ ಎಷ್ಟತ್ತಿಲ್ಲಿ 5:4 ಆತು. 6 ವರ್ಷಗಳ ನಂತರ ಭವ್ಯಾಳ ವಯಸ್ಸು ಅನಿಲಿನ ಪ್ರಸ್ತುತ ವಯಸ್ಸಿನ 2 ಪಟ್ಟಿಗಿಂತ 6 ವರ್ಷ ಕಡಿಮೆ ಐತಿ. ನೋಡ್ರಿ ಭವ್ಯಾಳಿನ ರೇಷಿಯೋ ಎಷ್ಟೈತಿ 4x ಪ್ಲಸ್ 6 ವರ್ಷದ ನಂತರ ಅಂತ ಕೊಟ್ರೆ ಈಜು ಕೊಟ್ಟು ಏನೈತಿ ಅನಿಲಿನ 2 ಪಟ್ಟು ಅಂದ್ರೆ 2 ಇಂಟು 5x 6 ವರ್ಷ ಕಡಿಮೆ ಐತಿ ಅಂದ್ರೆ ಏನೈತಿ -6 ಆಗುತ್ತೆ. ಅವರ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಲಿ. ಇದೆಷ್ಟಾಗುತ್ತೆ 4x ಪ್ಲಸ್ 6 ಈಜು ಕೊಟ್ಟು 10x ಮೈನಸ್ 6 ಆಗುತ್ತೆ. -6 ಈ ಸೈಡ್ ಬಂದ್ರೆ ಪ್ಲಸ್ 12 ಈಜು ಕೊಟ್ಟು ಎಷ್ಟಾಗುತ್ತೆ ಇದು 6x ಆಗುತ್ತೆ. x ಈಜು ಕೊಟ್ಟು ಎಷ್ಟು ಬಂತು 2 ವರ್ಷ ಬಂತು. ನಮಗೆ ಪ್ರಸ್ತುತ ವಯಸ್ಸಿನ ನಡುವಿನ ವ್ಯತ್ಯಾಸ ಕೇಳ್ಯಾರ. ವ್ಯತ್ಯಾಸ ಎಷ್ಟು ಬರ್ತೈತಿ ಇಲ್ಲಿ 5 ಮತ್ತು 4 1 ಬರ್ತೈತಿ. ಅಂದ್ರೆ ಎಷ್ಟು ವರ್ಷ ಆಗುತ್ತೆ 2 ವರ್ಷ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.